ರಶ್ಮಿಕಾ ಮಂದಣ್ಣ ಕೊಡಗಿನ ಕುವರಿ, ತೆಲುಗಿನ ಟಾಪ್ ನಟಿ. ಒಂದಿಲ್ಲೊಂದು ವಿವಾದಗಳ ಸುತ್ತ ಹೆಣೆದುಕೊಂಡೇ ಇರ್ತಾಳೆ. 2016ರಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗೆ ಕಿರಿಕ್ ಪಾರ್ಟಿ ಎಂಬ ಕನ್ನಡ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡಿದ ಈಕೆ ನಂತರ ರಕ್ಷಿತ್ ಶೆಟ್ಟಿ ಜೊತೆಗೆ ವಿವಾಹ ಆಗ್ತಾರೆ ಅನ್ನುವಷ್ಟು ಸುದ್ದಿಯಾದ್ರು. ಕೊನೆಗೆ ಗಾಸಿಪ್ ಸುದ್ದಿಯನ್ನ ಸತ್ಯ ಮಾಡಿ 2017ರಲ್ಲಿ ನಟ ರಕ್ಷಿತ್ ಶೆಟ್ಟಿಯೊಂದಿಗೆ ರಶ್ಮಿಕಾ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡರು. ಒಂದಿಷ್ಟು ದಿನ ಸುತ್ತಾಡಿದ ಜೋಡಿಯಲ್ಲಿ ಬಿರುಕು ಕಂಡಿತು. 2018ರ ಸೆಪ್ಟೆಂಬರ್ ಹೊತ್ತಿಗೆ ಇಬ್ಬರು ದೂರ ಎರಡು ತೀರ. ಇನ್ನು ಬ್ರೇಕಪ್ ಬಳಿಕ ಅಂಜನಿ ಪುತ್ರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಯಾಗಿ ನಟಿಸಿದ್ದರು. ಚಮಕ್ನಲ್ಲಿ ಗಣೇಶ್ಗೆ ಜೋಡಿಯಾದ್ರು. ಬಳಿಕ ತೆಲುಗಿನ ಗೀತಾ ಗೋವಿಂದ ಚಿತ್ರದಲ್ಲಿ ವಿಜಯ್ ದೇವರಕೊಂಡರ ಜೊತೆಗೆ ತೆರೆ ಹಂಚಿಕೊಂಡಿದ್ರು. ಇನ್ನು ಈ ಸಿನಿಮಾದ ಕೆಲವು ದೃಶ್ಯಗಳನ್ನ ಕಂಡಂತ ಅಭಿಮಾನಿಗಳು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿದ್ದರು. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ನಡುವೆ ಸಂಬಂಧ ಹಾಳಾಗಲು ಈ ಸಿನಿಮಾನೇ ಕಾರಣ ಅಂತಲೂ ಸುದ್ದಿಯಾಯಿತು. 2018ರಲ್ಲಿ ಯಜಮಾನ ಮೂವಿಯಲ್ಲಿ ದರ್ಶನ್ಗೆ ನಾಯಕಿಯಾಗಿ ನಟಿಸಿದ್ದರು. ಅದೇ ವರ್ಷ ಧ್ರುವ ಸರ್ಜಾ ನಟನೆಯ ಪೊಗರು ಚಿತ್ರದಲ್ಲಿ ನಟಿಸಿದ್ದ ಮಂದಣ್ಣ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಲಿಲ್ಲ. 2019ರಲ್ಲಿ ಮತ್ತೊಮ್ಮೆ ವಿಜಯ್ ದೇವರಕೊಂಡರ ಜೊತೆ ಡಿಯರ್ ಕಾಮ್ರೇಡ್ನಲ್ಲಿ ತೆರೆ ಹಂಚಿಕೊಂಡಿದ್ದ ರಶ್ಮಿಕಾಗೆ ದೇವರಕೊಂಡ ಸಾಥ್ ಸಿಕ್ಕಿತು. ಇಡೀ ತೆಲುಗು ಇಂಡಸ್ಟ್ರಿ ಅವರ ಪರ ನಿಂತಿತ್ತು. ಯಶಸ್ಸಿನ ಮೆಟ್ಟಿಲುಗಳ ಜೊತೆ ಮುಂದೆ ನಡೆದ ಮಂದಣ್ಣ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಗುಡ್ ಬೈ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು. 2021ರಲ್ಲಿ ತೆರೆಕಂಡ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ನಾಯಕಿಯಾಗಿದ್ದ ಮಂದಣ್ಣ ತಮಿಳಿನ ವಿಜಯ್ ದಳಪತಿ ಜೊತೆಯಲ್ಲೂ ನಟಿಸಿದ್ದರು. ಮೊನ್ನೆಯಷ್ಟೇ ತೆರೆಕಂಡ ಆನಿಮಲ್ ಚಿತ್ರದಲ್ಲಿ ಪ್ರಶಂಸೆಯ ಪಾತ್ರ ಗಿಟ್ಟಿಸಿದರು. ಇದೀಗ ತೆಲುಗು ಇಂಡಸ್ಟ್ರಿಯಲ್ಲಿ ಮಂದಣ್ಣ ಟಾಪ್ ನಟಿ. ಇನ್ನು ಇದೇ ವೇಳೆ ವಿಜಯ್ ದೇವರಕೊಂಡ ಜೊತೆ ಮುಂದಿನ ತಿಂಗಳು ನಿಶ್ಚಿತಾರ್ಥ ಅನ್ನೋ ಸುದ್ದಿ ಕೂಡ ಹರಿದಾಡುತ್ತಿದೆ. ಈ ವಿಚಾರವಾಗಿ ಮಂದಣ್ಣ ಆಗಲಿ ವಿಜಯ್ ದೇವರಕೊಂಡ ಆಗಲಿ ಮಾತನಾಡುತ್ತಿಲ್ಲ. ಬಾಲಯ್ಯ ಶೋನಲ್ಲಿ ರಶ್ಮಿಕಾ ಮಂದಣ್ಣ ಲವ್ ವಿಚಾರ ಲೀಕ್ ಮಾಡಲೆಂದೇ ರಣಬೀರ್ ಬಾಲಯ್ಯ ಅವರು ನಡೆಸಿಕೊಡುವ ಅನ್ಸ್ಟಾಪೇಬಲ್ ವಿತ್ NBK ಶೋನಲ್ಲೂ ರಶ್ಮಿಕಾಗೆ ವಿಜಯ್ಗೆ ಕರೆ ಮಾಡುವಂತೆ ಕೋರಲಾಯಿತು. ರಶ್ಮಿಕಾ ಕರೆ ಮಾಡಿ ಲೌಡ್ ಸ್ಪೀಕರ್ ಇಟ್ಟಿದ್ದೀನಿ ಅಂತೇಳಿಯೇ ಹಲೋ ಅಂದಿದ್ರು. ಇನ್ನು ಆ ಕಡೆಯಿಂದ ವಿಜಯ್ ದೇವರಕೊಂಡ ವಾಟ್ಸಪ್ ರೇ ಅಂತಷ್ಟೇ ಹೇಳಿ ಸೈಲೆಂಟ್ ಆದ್ರು. ಒಟ್ಟಲ್ಲಿ ಇವರಿಬ್ಬರು ಸಂಸಾರದ ನೌಕೆ ಏರ್ತಾರೆ ಅನ್ನೋ ಗಾಸಿಪ್ ಹಬ್ಬಿದೆ. ಸತ್ಯವಾದ್ರೂ ಅಚ್ಚರಿಯಿಲ್ಲ. ಇವಳನ್ನ ಸಿನಿಮಾಗೆ ಕರೆತಂದ ರಕ್ಷಿತ್ ಶೆಟ್ಟಿ ಮಾತ್ರ ಸಕ್ಸಸ್ ಸಿನಿಮಾಗಳತ್ತ ಚಿತ್ತ ವಹಿಸಿದ್ದಾರೆ.